ಆದ್ಮೇಲೆ ನಮಸ್ಕಾರ. ನಮ್ಮ ಮಾಸ್ಟರ್ ಕ್ಲಾಸ್ನಲ್ಲಿರುವಂತಹ ಸ್ನೇಹಿತರು, ಕಲಿಕೆಯ ಸ್ನೇಹಿತರು ಕೆಲವೊಂದು ಪ್ರಶ್ನೆಗಳನ್ನ ನನಗೆ ಕೇಳಿದ್ದಾರೆ. ಮಂಜುಳಾ ಅವರು ಆನ್ಲೈನ್ ಮತ್ತು ಆಫ್ಲೈನ್ ಕಲಿಕೆಯ ವ್ಯತ್ಯಾಸ ಏನು ಅಂತ ಹೇಳಿದ್ದಾರೆ. ಕೋವಿಡ್ ಬರೋ ಮುಂಚೆ ಈವನ್ ನಾನು ಯಾವತ್ತು ಆನ್ಲೈನೇ ಗೊತ್ತಿರಲಿಲ್ಲ. ಕೋವಿಡ್ ಬಂತು, ಲಾಕ್ಡೌನ್ ಆಯಿತು, ಮನೇಲಿ ಕೂತ್ಕೊಂಡ್ವಿ, ಆನ್ಲೈನ್ ಶುರುವಾಯಿತು. ಐ ಥಿಂಕ್ ಮೊದಲನೇ ವಾರ ಆಗ ಝೂಮ್ನಲ್ಲಿ ಶುರು ಮಾಡಿದ್ದು, ಅವತ್ತಿಂದ ಇವತ್ತಿನವರೆಗೂ. ಈ ವಿಡಿಯೋ ಕೂಡ ಝೂಮಲ್ಲೇ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಆನ್ಲೈನನ್ನು ಚೆನ್ನಾಗಿ ಬಳಸ್ಕೊತಾ ಇದ್ದೇನೆ. ಝೂಮ್ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೇನೆ, ಅಂದರೆ ತಿಂಗಳಿಗೆ ಒಂದ್ಸರಿ ಬಾಡಿಗೆ ದುಡ್ಡು ಕಟ್ಟೋದು ಅದನ್ನು ತಗೊಂಡಿದ್ದೇನೆ. 24 hours ನಾನು ರೆಕಾರ್ಡ್ ಮಾಡ್ಬೋದು, ಪ್ರೋಗ್ರಾಮ್ ಮಾಡ್ಬೋದು, ಎಲ್ಲ ಇನ್ವಾಲ್ವ್ ಆಗ್ಬೋದು. ಓಕೆನಾ? ಆನ್ಲೈನ್ ಮತ್ತೆ ಆಫ್ಲೈನ್ ನಾನು ಮಾತ್ರ ಹೇಗೆ ಕಲಿತಾ ಇದ್ದೀನಿ ಅಂದರೆ, ಎರಡು ಈಕ್ವಲ್ ಅಂತ ಕಲಿತಾ ಇದ್ದೇನೆ. ಸುಮಾರು ಜನರ ಮೈಂಡ್ ಸೆಟ್ ಪ್ರಾಬ್ಲಮ್ ಇದೆ. ಸರ್, ಆಫ್ಲೈನ್ನಲ್ಲಿ ಮಾತ್ರ ನಾನು ಚೆನ್ನಾಗಿ ಕಲಿತೇನೆ, ಆನ್ಲೈನ್ನಲ್ಲಿ ಆಗುವುದಿಲ್ಲ ಸರ್ ಅಂತಾನೆ. ನಾನು ಇರ್ಬೋದೇನೋ ಅಂತ ಅನ್ಕೊಂಡಿದ್ದೆ. ಆದರೆ ಮೊದಲ 2-3 ವರ್ಷಗಳಲ್ಲಿ ನನ್ನನ್ನು ವೈಯಕ್ತಿಕವಾಗಿ ನೋಡಿಯೇ ಇಲ್ಲರಿ ಎಷ್ಟೊಂದು ಜನ. 100ಕ್ಕೆ 100ರಷ್ಟು ಭಾಷಣ ಕೌಶಲ್ಯವನ್ನ ಕಲಿತು ಬಿಟ್ಟರು ಸ್ನೇಹಿತರ. ಅದರಿಂದ ಗ್ಯಾರಂಟಿ ಆಯ್ತು ನನಗೆ, ಇರಲಿ ಇವ್ರನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋಣ ಅಂದ್ಬಿಟ್ಟು ಏನು ಮಾಡಿದೆ, ಆನ್ಲೈನ್ ಜೊತೆಗೆ ಅಪರೂಪಕ್ಕೊಂದೊಂದು ಸಾರಿ 3 days ರೆಸಿಡೆನ್ಷಿಯಲ್ ಕ್ಯಾಂಪ್ ಮಾಡಿದೆ. ಕೊಂಚ ಹಣ ಖರ್ಚಾಗ್ತದೆ, ಯಾಕೆ ಅಲ್ಲಿ ಉಳಿಯೋ ವ್ಯವಸ್ಥೆ ಎಲ್ಲ ಮಾಡಬೇಕಾಗ್ತದೆ. ಬಟ್ ಯಾರು ಇದುವರೆಗೆ 7 ಕ್ಯಾಂಪ್ ಮಾಡಿದ್ದೇವೆ ಬಂದಿದ್ದಾರೆ, ಅವರು ಲೈಫ್ ಟೈಮ್ ಆ 3 ದಿನನ ಮರೆಯೋದಿಲ್ಲ. ರೀಸನ್, ನಾನು 30 ವರ್ಷದ ಅನುಭವ ಇರುವ ತರಬೇತುದಾರ. 30 plus 10 years in speaking skills as an anchor. Earlier, ಟ್ರೈನರ್ ಆಗೋ ಮುಂಚೆ ಐ ವಾಸ್ ಅನ್ ಆಂಕರ್ ಫಾರ್ ಸ್ಟೇಜ್ ಶೋಸ್. ಡಾಕ್ಟರ್ ರಾಜ್ಕುಮಾರ್ ಭಾಗವಹಿಸಿದ್ದು, ಪಂಡಿತ್ ಭೀಮ್ಸೇನ್ ಜೋಶಿ ಅವರ ಸಂಗೀತ ಕಚೇರಿ, ಕೆ ಶಿವರಾಮ ಕಾರಂತರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆಲ್ಲ ನಿರೂಪಣೆ ಮಾಡಿದ್ದೀನಿ ಆಗ. ಆಗ ನಾನು ಮಾತುಗಾರ ಆಗುವುದಲ್ಲ, ನಾನೊಬ್ಬ ಅಂತಾರಾಷ್ಟ್ರೀಯ ತರಬೇತುದಾರನಾಗಿದ್ದರಿಂದ ಇನ್ನೊಬ್ಬರಿಗೆ ಮಾತು ಕಲಿಸುವುದು ಹೇಗೆ ಎನ್ನುವುದು ನನಗೆ ಗೊತ್ತಾಯಿತು. ಸಿದ್ಧಿಸ್ತು. ಇದುವರೆಗೆ ನಾನು ಸುಮಾರು 10 ಲಕ್ಷ ಜನರಿಗೆ, 1 million ಜನರಿಗೆ ನೇರ ಆಫ್ಲೈನಲ್ಲಿ ಟ್ರೈನಿಂಗ್ ಮಾಡಿದ್ದೆ. ಹಾಗಾಗಿ ಆಫ್ಲೈನ್ ನಾನು ಎಂಜಾಯ್ ಮಾಡ್ತೇನೆ. ಇದು ಹೆಂಗೆ ಅಂದ್ರೆ, ಫಿಲಮ್ಮು ಆನ್ಲೈನ್ ಆದರೆ, ನಾಟಕ ಡ್ರಾಮಾ ಆಫ್ಲೈನ್. ಯಾಕಂದ್ರೆ ಎದುರುಗಡೆ ಅಲ್ಲೇ ಒಂದು ರಿಯಾಕ್ಷನ್ಸ್ ಇರ್ತದೆ. ಸೊ ಇದಿಷ್ಟು ಸಾಕು ಅನ್ಸುತ್ತೆ, ಎರಡರಲ್ಲೂ ಕಲಿಬೋದು. ಆದರೆ ನಾನು ಒಂದು 80% ಆನ್ಲೈನ್ ಮಾಡಿ 20% ಆಫ್ಲೈನ್ ಮಾಡ್ತಾ ಇದ್ದೇನೆ. ಎರಡು ಕಾಂಬಿನೇಷನ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ನಮ್ಮ ಸ್ಟೂಡೆಂಟ್ಸ್ನ ತಗೊಂಡು ಹೋಗ್ತಾ ಇದ್ದಾರೆ. ಥ್ಯಾಂಕ್ಸ್ ಫಾರ್ ಯುವರ್ ಕ್ವಶನ್ ಮಂಜುಳಾ ಮೇಡಮ್. ಸಂಧ್ಯಾ ಕೇಳ್ತಾ ಇದ್ದಾರೆ, ಸರ್ ಹೌ ಟು ಇಂಪ್ರೂವ್ ಇಂಗ್ಲಿಷ್ ಕಮ್ಯುನಿಕೇಶನ್. ನೀವು ಇಂಪ್ರೂವ್ ಮಾಡ್ಕೋಬೇಕನ್ನ ಮನಸ್ಥಿತಿ ಇರೋದೇನೆ ನಂಬರ್ 1, ಆಸಕ್ತಿ ಇರೋದು ಫಸ್ಟ್ ಸ್ಟೆಪ್. ಇಂಗ್ಲಿಷ್ ಪುಸ್ತಕಗಳನ್ನು ಓದೋದು, ಇಂಗ್ಲಿಷ್ ಫಿಲಮ್ನ ನೋಡೋದು, ಇಂಗ್ಲಿಷ್ ನ್ಯೂಸ್ ಪೇಪರ್ ಓದೋದು, ಇಂಗ್ಲಿಷ್ ಕತೆ ಕಾದಂಬರಿಗಳನ್ನು ಓದೋದು ಮಾಡ್ತಾ ಬನ್ನಿ. ಒಬ್ಬ ಎಕ್ಸ್ಪರ್ಟ್ ಹೇಳಿದ್ರು ನನಗೆ, ಸರ್ ಜಯಪ್ರಕಾಶ್, ಇಟ್ ಈಸ್ ಜಸ್ಟ್ ವಾಟ್ ವಿಲ್ ಲಿಸನ್ ಈಚ್ ಅಂಡ್ ಎವ್ರಿ ಡೇ. That sound, what we listen, that will record in our mind, including the accent. ನಾವು ಯಾವ ರೀತಿ ಮಾತನಾಡ್ತೇವೆ, ಮತ್ತೊಂದು ಮಗದೊಂದು ಭಾಷೆ ಇದೆಯಲ್ಲ, ನೀವು ಕಲಿಬೇಕು ಅಂತ ಮನಸ್ಥಿತಿ ಇರಬೇಕು. ಕಲೀಲೇಬೇಕು ಅಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು. ಸುಮ್ಮನೆ ಬರೋದಿಲ್ಲ. ಯಾವುದು ಪುಸ್ತಕನಾರು ತಗೊಳ್ಳಿ, ಗ್ರಾಮರ್ ಬುಕ್ಸು ಗ್ಲಾನ್ಸ್ ಮಾಡ್ತಾರೆ, ನೋಡ್ತಾರೆ. ಉದಾಹರಣೆಗೆ, ನನಗೆ ಮುಂಚೆ ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್ ಓದಿದಾಗ ಒಂದು 30-40% ಅರ್ಥ ಆಗ್ತಾ ಇತ್ತು. ಈಗ ಖುಷಿ ಏನು ಅಂದರೆ 97-98% ಅರ್ಥ ಆಗ್ತದೆ. ಯಾವುದೋ ಅಪರೂಪಕ್ಕೆ ಯಾವುದೋ ಒಂದು ಪದ ನಂಗೆ ಗೊತ್ತಿಲ್ಲದೆ ಇರೋದು ಬಳಸಿದ್ರೆ ಮಾತ್ರ ಬಳಸ್ತಾ ಇದೆ, ಅಲ್ಲಿ ಬಳಸಿದ್ರೆ ನಂಗೆ ಗೊತ್ತಾಗಲ್ಲ ಅಷ್ಟೆ.
ಆದ್ರೆ ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ, ಆ ಪದ ಯಾವ್ದು ಅರ್ಥ ಆಗಲ್ಲ ತಕ್ಷಣ ಹೋಗ್ಬಿಟ್ಟು, ಇವಾಗೇನು ಮೊಬೈಲಲ್ಲೇ ಡಿಕ್ಷನರಿ ಈಸಿಯಾಗಿ ಬೇರೆ ಅವೈಲಬಿಲಿಟಿ ಇದೆ, ನೋಡ್ತಾ ಇರ್ತೀನಿ. ದಿನಕ್ಕೊಂದು ಪದ ಕಲಿತಾರೆ ಸಂಧ್ಯಾ, 30 ಪದಗಳ ರಾಣಿ ನೀವು 1 ತಿಂಗಳಲ್ಲಿ ಆಗುತ್ತೀರಿ. ದಿನಕ್ಕೊಂದು ಪದ ಕರೆಕ್ಟಾಗಿ ಮೀನಿಂಗ್ ಇಂಗ್ಲಿಷ್ನಲ್ಲಿ, ಈ ಪದಕ್ಕೆ ಈ ಅರ್ಥ ಇದೆ, ನೋಡ್ತಾರೆ. ಆಮೇಲೆ ಪದಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ವಾಕ್ಯ ರಚನೆ. ಆ ವಾಕ್ಯ ರಚನೆಗೆ ನಮಗೆ ಗ್ರಾಮರ್ ಸ್ವಲ್ಪ ಸಹಾಯ ಮಾಡೋದ್ರಿಂದ, ಕರೆಕ್ಟಾ? ದೆನ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಇದೆ, ನೌನ್, ಪ್ರೊನೌನ್, ಅಡ್ಜೆಕ್ಟಿವ್, ವರ್ಬ್, ಅಡ್ವರ್ಬ್, ಕರೆಕ್ಟಾ? ಇವೆಲ್ಲ ಏನು? ವರ್ಬ್ ಅಂದರೆ ಕ್ರಿಯೆ, ಆಕ್ಷನ್ ಬೇಸ್ಡ್ ಇರ್ತದೆ. ಅಡ್ಜೆಕ್ಟಿವ್ ಅಂದರೆ ವಿಶೇಷಣ, ಎಕ್ಸ್ಟ್ರಾ ಸೇರಿಸ್ತೀವಿ. ಜಯಪ್ರಕಾಶ್ ನಾಗತಿಹಳ್ಳಿ ಈಸ್ ಅನ್ ಆಥರ್. ಜಯಪ್ರಕಾಶ್ ನಾಗತಿಹಳ್ಳಿ ಈಸ್ ಎ ಬೆಸ್ಟ್ ಸೆಲ್ಲಿಂಗ್ ಆಥರ್. ಹೊಗಳೋದು ಎಕ್ಸ್ಟ್ರಾ, ಅದು ಅಡ್ಜೆಕ್ಟಿವ್. ವರ್ಬ್ ಅಂದರೆ ಕ್ರಿಯೆ, ಏನು ಕೆಲಸ ಮಾಡ್ತಾರೆ, ಈಸ್ ಎ ಟ್ರೈನ್. ಸೊ ಹೀಗೆ ನೀವು ಒಬ್ಬ ಯಾರಾದರೂ ಇಂಗ್ಲೀಷ್ ಟ್ಯೂಟರ್ ಇದ್ದರೆ ಹೋಗಿ ಕ್ಲಾಸೇ ತಗೊಳ್ಳಿ, ಪುಸ್ತಕ ಓದ್ತೀರಾ, ಓದಿ. ಇವಾಗಂತೂ ನಂಬರ್ ಆಫ್ ಯೂಟ್ಯೂಬ್ ಚಾನಲ್ಸ್ ಇದೆ. ಅದರಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರುವಂತಹ ಎಷ್ಟೋ ಇನ್ಫ್ಲೂಯೆನ್ಸರ್ಸು ಉಚಿತವಾಗಿ ಹೇಳ್ಕೊಡ್ತಾರೆ, ಇನ್ನು ಕೆಲವರು ದುಡ್ಡು ತಗೊಂಡು ಹೇಳ್ಕೊಡ್ತಾರೆ. ಮೇಕ್ ಅನ್ ಅಟೆಂಪ್ಟ್. ಓಕೆ, ಸೊ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಎ ಲಾಟ್. ಎಸ್, ಸಂಧ್ಯಾ ಪ್ರಶ್ನೆ ಆಯಿತು. ದೆನ್ ಗೀತಾ ಸರ್ ಮಾತನಾಡ್ಬೇಕಾದ್ರೆ ಭಯ ಸರ್. ನೀವು ಆರೋಗ್ಯ ಚೆನ್ನಾಗಿದೆ ಅಂತ ಮೇಡಮ್. ನೀವು ಅಂದರೆ ನೀವು ಒಂದು ಸ್ವಲ್ಪ ಇದು ಯಾವಾಗಲೂ ಇರಲ್ಲ, ಸ್ಟೇಜ್ ಮೇಲೆ ಹೋದ ತಕ್ಷಣ ಭಯ ಆಗುತ್ತೆ ಅಂದರೆ, ಹೌದಪ್ಪ ನಿಮ್ಮ ಆರೋಗ್ಯ ಚೆನ್ನಾಗಿದೆ, ಅದಕ್ಕೆ ಯಾವುದೇ ಬೇರೆ ಜಾಗಕ್ಕೆ ಹೋದಾಗ ಭಯ ಆಗುತ್ತೆ, ನಾಲಿಗೆಲ್ಲ ಒಣಗ್ತದೆ, ಉಸಿರು ಕಟ್ತದೆ, ಹಿಂಗೆಲ್ಲ ಆಗಬೇಕು. ಇಲ್ಲದೇ ಇದ್ದರೆ ಎಲ್ಲರೂ ಬಂದ್ಬಿಟ್ಟು ಸ್ಟೇಜ್ ಮೇಲೆ ಮಿಂಚ್ಬಿಟ್ಟಿರೋರಲ್ವಾ. ಈಗ ನೀವು ಮಾತ್ರ ಮಿಂಚಕ್ಕೆ ಸಾಧ್ಯ, ಯಾಕೆಂದರೆ ನೀವು ನಮ್ಮಂಥ ಕ್ಲಾಸ್ ಬರ್ತೀರಿ, ಕೋರ್ಸಿಗೆ ಬರ್ತೀರಿ, ಹುಷಾರಾಗಿ ಬರ್ತೀರಿ, ಕರೆಕ್ಟಾ? ಓಕೆ, ಈಗ ಪದಗಳ ಬಳಕೆ. ಈಗಾಗಲೇ ಒಂದು ಮಾತು ಹೇಳಿದೆ, ದಿನಕ್ಕೊಂದು ಪದ ಕಲಿತಾರೆ, 30 ಪದಗಳ ರಾಣಿ 1 ತಿಂಗಳಿಗೆ ನೀವು ಆಗ್ತೀರಿ ಅಂತ, ಕರೆಕ್ಟಾ? ನಾನಂತೂ ಏನು ಹೇಳ್ತೀನಿ ಗೊತ್ತಾ, ಪದಗಳಿಗೆ ಜೀವ ನೀಡಿ ಅಂತ ಹೇಳ್ತೇನೆ. ಟೈಪ್ ಮಾಡೋಕ್ಕೆ ಸಾಧ್ಯ ಆದರೆ ಯಾರು ಕಾಮೆಂಟ್ ಮಾಡಿ, ಪದಗಳಿಗೆ ಜೀವ ನೀಡಿ ಅಂತ. ವಾಟ್ ಐ ಮೀನ್, ಲೈಫ್ ತುಪ್ಪಿ ಪದಗಳು, ಪ್ರತಿ ಪದಗಳು, ಆ ಪದವನ್ನು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಉಚ್ಚರಿಸುವುದು, ಆ ಪದಗಳ ಹೇಳುವ ವೇಗ, ಓಘ, ಪದಗಳ ಏರಿಳಿತ. ನಾವಲ್ಲಿ ಎಲ್ಲ ಒಂದೇ ಥರ ಹೇಳಲ್ಲ. ಆ ಇಂಟೊನೇಷನ್, ಏರಿಳಿತ ಅಂದರೆ ಮಾಡ್ಯುಲೇಷನ್, ಅದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪದಗಳು ನನಗೆ ಹೆಚ್ಚು ಗೊತ್ತಿದ್ದಷ್ಟು ಏನು ಮಾಡುತ್ತೆ, ನಮ್ಮ ಬ್ರೈನು ಟಕ್ ಟಕ್ ಅಂತ ಕೊಡ್ತಾ ಇರುತ್ತೆ, ಕರೆಕ್ಟಾಗಿರೋದನ್ನ ಕೊಡ್ತಾ ಇರುತ್ತೆ. ಅದು ಒಂದೇ ಸರಿ ಕೊಡಲ್ಲ, ಅದು ಸ್ಟೋರ್ ಆಗಬೇಕು, ನೀವು ಬಳಸ್ತಾ ಬರಬೇಕು, ಮಾತಾಡ್ತಾ ಬರಬೇಕು, ಬರಿತಾ ಬರಬೇಕು. ನೋಡಿ, ಒನ್ ಫೈನ್ ಡೇ ಯು ಕ್ಯಾನ್ ಬಿಕಮ್ ಎನ್ ಆಥರ್, ಅಂಡ್ ಒನ್ ಫೈನ್ ಡೇ ಯು ಕ್ಯಾನ್ ಬಿಕಮ್ ಎನ್ ನರೇಟರ್. ಒಬ್ಬ ದೊಡ್ಡ ವಾಗ್ಮಿ ಆಗೋದು. ನಿಮ್ಮ ಮಾತು ಕೇಳೋದಕ್ಕೆ ನೂರಾರು ಜನ, ಸಾವಿರಾರು ಜನ ಕ್ಯೂ ನಿಂತ್ಕೋಬಹುದು, ಟಿಕೆಟ್ ಕೊಟ್ಟು ಬರ್ಬೋದು. ಅಥವಾ ನಿಮಗೆ 50,000ದಿಂದ 1,00,000 ಒಂದು ಸೆಷನ್ಗೆ, ಟಾಕ್ಗೆ ಕೊಡೋ ಸಾಧ್ಯತೆ ಇದೆ. ಎಸ್, ಮೇಕ್ ಯೂಸ್ ಆಫ್ ಇಟ್. 50% ಓದ್ಕೊಂಡು ತಿಳ್ಕೊಂಡು ಸ್ಟೇಜ್ ಮೇಲೆ 10% ಮಾತ್ರ ನೆನಪಾಗುತ್ತೆ ಸರ್. ಹೌದು ಸರ್, ಅದಕ್ಕೆ ಒಂದು ಚೀಟಿ ಇಟ್ಕೊಂಡು ನಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದು 1 2 3 4 5 ಬರ್ಕೊಂಡೋಗಿ. ಸೊ ಗ್ಲಾನ್ಸ್ ಮಾಡಿದ್ರೆ ಸಾಕು, ಪೂರ್ತಿ ನೋಟ್ಸ್ ಬರ್ಕೊಂಡು ಹೋಗ್ಬಿಡಿ, ಪಾಯಿಂಟ್ಸ್ ಬರ್ಕೊಂಡೋಗಿ, ದ್ಯಾಟ್ಸ್ ಇಟ್. ಇವತ್ತು ಎಂಥ ದೊಡ್ಡ ಸ್ಪೀಕರ್ಸ್ ಆದ್ರೂ ರೆಫರೆನ್ಸ್ಗೆ ಇಟ್ಕೊಂಡಿರ್ತಾರೆ. ಬೈ ಚಾನ್ಸ್ ಒಂದು 2-3 ಪಾಯಿಂಟ್ ತಕ್ಷಣಕ್ಕೆ ಬರಲಿಲ್ಲ ಅಂದರೆ ಗ್ಲಾನ್ಸ್ ಮಾಡ್ತಾರೆ. ಅಕ್ಸೆಪ್ಟಬಲ್ ಪಾಯಿಂಟ್ಸ್ ಚೀಟಿ ಒಂದು ಕಾರ್ಡ್ ಇಟ್ಕೊಳ್ಳೋದು ಅಕ್ಸೆಪ್ಟಬಲ್ ಥ್ರೂಔಟ್ ದ ಗ್ಲೋಬ್, ಡೋಂಟ್ ವರಿ, ಕರೆಕ್ಟಾ? ದೆನ್ ಭೂಮಿಕಾ, ಮಾತು ತೊದಲುತ್ತೆ. ಓಕೆ, ಮಾತಾಡ್ಬೇಕಾದ್ರೆ ತೊದಲುತ್ತೆ. ಕೆಲವ್ರಿಗೆ ಫಿಸಿಕಲ್ ಇಶ್ಯೂಸ್ ಇರ್ತವೆ,
ಇನ್ನು ಕೆಲವರಿಗೆ ಮೆಂಟಲ್ ಇಶ್ಯೂಸ್, ನಾನು ಸರಿ ಇಲ್ಲ ಅನ್ಕೊಂಡ್ಬಿಟ್ಟಿರೋದು. ಫಿಸಿಕಲ್ ಇಶ್ಯೂಸ್ಗೆ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು, ಅದಕ್ಕೆ ಸ್ಪೆಷಲಿಸ್ಟ್ ಇದ್ದಾರೆ. ಮೆಂಟಲ್ ರಿಲೇಟೆಡ್ ನಮ್ಮಂತ ಕೋರ್ಸ್ ಬಂದರೂ ಸಾಕು. ಎಷ್ಟೋ ಜನ ಅವ್ರಿಗೆ ಬರಲ್ಲ ಅನ್ಕೊಂಡು ಏನೋ ಒಂಥರ ಸೈಕಲಾಜಿಕಲ್ ಪ್ರಾಬ್ಲಮ್ ನಮ್ಮ ಹತ್ರ ಸರಿ ಹೋಗುತ್ತೆ. ಅಟ್ಲೀಸ್ಟ್ 90% ಓವರ್ಕಮ್ ಮಾಡಿದ್ದಾರೆ. ಒಂದು 10% ಇದ್ರೂ ಅದು ಗೊತ್ತೇ ಆಗಲ್ಲ. ಡೋಂಟ್ ವರಿ. ಓಕೆ. ದೆನ್ ಪದಗಳ ಉಚ್ಚಾರಣೆ ಹೇಗಿರಬೇಕು ಸರ್? ಪದಗಳು ಇರುವ ಹಾಗೆ ಆಯಾ ಪದ ನಾವು ಬಾಯಿ ಬಿಟ್ಟು ಸ್ಪಷ್ಟವಾಗಿ ಆ ಪದಕ್ಕೆ ಜೀವ ಏನಾದ್ರು ಇದ್ರೆ ಸ್ಮೈಲ್ ಮಾಡಬೇಕು, ಆ ಥರ ಇರಬೇಕು. ಓಕೆನಾ ಭೂಮಿಕಾ? ಭೂಮಿ ಪ್ರತಿನಿಧಿಸೋರು. ಗುಡ್, ಐ ಲೈಕ್ ದಟ್ ನೇಮ್. ಸೊ ಪದಗಳಿಗೆ ಜೀವ ನೀಡಿ ಅಂತ ಟೈಪ್ ಮಾಡಿದ್ದೀನಿ, ನೋಡ್ತಾ ಇರ್ತೇನೆ ಎಷ್ಟು ಜನ ಟೈಪ್ ಮಾಡ್ತಾರೆ ಅನ್ನೋವಂಥದ್ದು. ಸಿ, ಈ ಥರ ಪ್ರಶ್ನೆ ಕೇಳಬೇಕು, ನಾನು ಉತ್ತರ ಹೇಳಬೇಕು, ಪ್ರಶ್ನೆ ಕೇಳಬೇಕು, ಉತ್ತರ ಹೇಳಬೇಕು. ದ್ಯಾಟ್ಸ್ ಇಟ್. ಯುವರ್ ಕಮ್ಯುನಿಕೇಶನ್ ವಿಲ್ ಬಿ ಇಂಪ್ರೂವ್ಡ್. ಆಗ ನೀವು ನಿಮ್ಮ ಭಾಷಣ ಕೌಶಲ್ಯವನ್ನು ವೃದ್ಧಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ನಿಮಗೆ ಮೈಕ್ ಈ ಕಡೆ ಇಡಲಿ ಆ ಕಡೆ ಇಡಲಿ, ಮೈಕ್ ಫ್ರೆಂಡ್ ಆಗ್ತದೆ. ಇಲ್ಲ ಹಿಂದೆ ಇದ್ಕೊಂಡು ಇರ್ತಿರಲ್ಲ, ಅದು ತಪ್ಪುತ್ತೆ. ಧೈರ್ಯವಾಗಿ ವಾಟ್ ಎವರ್ ಮೇ ಬಿ ದಿ ಸ್ಟೇಜ್ ಅಂತ ನೀವು ಮಾತಾಡೋಕ್ಕೆ ಶುರು ಮಾಡ್ತೀರಿ. ಮೈಕ್ ಚಾರ್ಜ್ ಆಗಿರೋಂಗೆ ನೀವು ಚಾರ್ಜ್ ಆಗ್ತೀರಿ. ಆ್ಯಂಡ್ ಭಾಷಣ ಕೌಶಲ್ಯವನ್ನು ನೀವು ಕಲೀಲಿಕ್ಕೆ ಸಾಧ್ಯ ಇದೆ. ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಸಂಸ್ಥೆಯ ಮೂಲಕ ವ್ಯಕ್ತಿತ್ವ ಪರಿವರ್ತನೆಯ ಉದ್ದೇಶದಿಂದ ಮಾತಿನಿಂದ ಶ್ರೀಮಂತಿಕೆಯೆಡೆಗೆ ಭಾಷಣ ಕೌಶಲ್ಯದ ಮೂಲಕ ಜೀವನ ಕೌಶಲ್ಯ ಸಾಧ್ಯ ಎನ್ನುವುದನ್ನು ನಿಮಗೆ ನಾನು ಹೇಳ್ಕೊಡ್ತೇನೆ. ಡೋಂಟ್ ವರಿ. ಓಕೆ. You have to just call our office number 9341259267. ಬಸವಣ್ಣನ ಕಾಲದಿಂದ ಎಷ್ಟು ಮಾತಿಗೆ ಗೌರವ ಕೊಡ್ತಾ ಬಂದಿದ್ದಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶನಾಕ್ಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೆನಬೇಕು, ನುಡಿಯೊಳಗಾಡಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಕರೆಕ್ಟ್. ಸಂಸ್ಕೃತ ಸುಭಾಷಿತ ಹೀಗೆ ಹೇಳುತ್ತೆ, ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ, ನಾಲಿಗೆಯ ತುದಿಯಲ್ಲಿ ಲಕ್ಷ್ಮಿ ವಾಸಿಸುತ್ತಾರೆ. ಅದೇ ಥರ ಸರಸ್ವತಿನೂ ಕೂಡ ನಾಲಿಗೆಯ ತುದಿನಲ್ಲೇ ವಾಸಿಸ್ತಾರೆ ಸ್ನೇಹಿತರೆ. ಹಿತ ಮಿತ ಮೃದು ವಚನಂ. ನಮ್ಮ ಮಾತು ಹೇಗಿರಬೇಕಂದ್ರೆ ಹಿತವಾಗಿರಬೇಕು, ಮಿತವಾಗಿರಬೇಕು, ಮೃದುವಾಗಿರಬೇಕು. ದಟ್ಸ್ ಇಟ್. ಗಾಟ್ ಇಟ್? ಸೊ ನೀವೆಲ್ಲರೂ ಚೆನ್ನಾಗಿ ಮಾತನಾಡೋದಕ್ಕೆ ಸಾಧ್ಯತೆ ಇದೆ. ನಾವು ಸುಮ್ಮನೆ ಸ್ಟೇಜ್ ಫಿಯರ್ ಅಂತ ಅಂದ್ಕೊಂಡು ಆ ಭಯ ಇರೋದ್ರಿಂದ ಸ್ಪೀಕರ್ಸ್ಗೆ ಒಳ್ಳೆಯದು. ವೇದಿಕೆಯ ಭಯ ನಂಬರ್ 1 ಭಯ ಅಂತ ಅದಕ್ಕೆ ಹೇಳ್ತಾರೆ. ಸ್ಟೇಜ್ ಫಿಯರ್ ಜಯಿಸಿದವರು ಜಗವನ್ನೇ ಗೆಲ್ತಾರೆ. ಭಾಷಣಕಾರರು ಇವತ್ತು ಎಲ್ಲೆಡೆ ಮಿಂಚ್ತಾ ಇದ್ದಾರೆ. ನೀವು ಮಿಂಚೋದಕ್ಕೆ ಒಂದು ಸುವರ್ಣ ಅವಕಾಶ ಲಭ್ಯ ಇದೆ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ, ನೂರಾರು ಜನರನ್ನು ಚಂದನ ಟಿ ವಿಯಲ್ಲಿ ಸಂದರ್ಶನ ಮಾಡಿರುವ ವ್ಯಕ್ತಿ. ನುಡಿಗನ್ನಡಿ ನಿರೂಪಿಸಿ ಹಲವಾರು ಇದುವರೆಗೆ 17 ಕೃತಿಗಳನ್ನು ರಚಿಸಿರುವ ಜಯಪ್ರಕಾಶ್ ನಾಗತಿಹಳ್ಳಿ. ನೀವು ಯು ಆರ್ ಯುನೀಕ್, ಯು ಆರ್ ಸಮಥಿಂಗ್ ಸ್ಪೆಷಲ್ ಅನ್ನೋದನ್ನ ಹೇಳ್ತಾ ಬಂದಿದ್ದೇನೆ. ಈ ವಿಚಾರ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ನನ್ನ ಬಗ್ಗೆ ನೀವು ಜಸ್ಟ್ ಚೆಕ್ ಮಾಡಿ, ಗೂಗಲ್ ಮಾಡಿ, ಅಥವಾ ಇವಾಗೇನು ಚಾಟ್ GPT, ಪರ್ಪ್ಲೆಕ್ಸಿಟಿ, ಯಾವ ಆ್ಯಪ್ಗಾರು ಹೋಗಿ ಚೆಕ್ ಮಾಡಿ. And I'm very happy to share that I'm very committed and I'm very sincere in my profession. For that reason, I have left even the government department long ago to serve you people. So you are welcome to join me. And of course, I want all of you to subscribe Jayaprakash Natheli and Transformation Unlimited YouTube channel. 2 YouTube ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಜೊತೆ ನಿರಂತರವಾಗಿರಿ, ನಮ್ಮ ಕೋರ್ಸ್ ಜಾಯ್ನ್ ಆಗಿ.